ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಜಿಲ್ಲಾ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಭಾ ಮತ್ತು ಜಿಲ್ಲಾ ವಿಶ್ವಕರ್ಮ ಸಮಾಜದ ವತಿಯಿಂದ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾಮಂದಿರದವರೆಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಜಾಥಾ ನಡೆಸಿದರು. ಜಿಲ್ಲಾಡಳಿತದ ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು ಎಂದು ಇತಿಹಾಸದಲ್ಲಿ ಒಮ್ಮೆ ಕೇಳಿದರೆ ಬ್ರಹ್ಮನ ಹೆಸರನ್ನು ಹೇಳುತ್ತಾರೆ. ಇನ್ನೊಮ್ಮೆ ಬ್ರಹ್ಮನ ಸ್ವರೂಪ ಆಗಿರುವ ಶ್ರೀ ವಿರಾಟ ವಿಶ್ವಕರ್ಮರ ಹೆಸರನ್ನು ಹೇಳುತ್ತಾರೆ ಎಂದು ತಿಳಿಸಿದರು. ಆಚರಣೆಯಾದ ಜಯಂತಿ ಇದು ಬಹುಶಃ ಸೆಪ್ಟೆಂಬರ್ 17 ಅಥವಾ 18 ನಿಗದಿಯಾಗಿಲ್ಲ. ಇಡೀ ದೇಶದಾದ್ಯಂತ ಈ ಒಂದು ಏನು ಶ್ರೀ ವಿರಾಟ ವಿಶ್ವಕರ್ಮರ ಜಯಂತಿಯನ್ನು ಇಡೀ ದೇಶದಾದ್ಯಂತ ಆಚರಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ 176 ತಾಲೂಕುಗಳಲ್ಲಿ ಇವತ್ತು ಈ ಒಂದು ವಿಶ್ವಕರ್ಮ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವರೊಬ್ಬರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ವಿಶ್ವಕರ್ಮರು ಶ್ರೀ ವಿರಾಟ ವಿಶ್ವಕರ್ಮರು ಒಬ್ಬ ಮಹಾನ್ ದಾರ್ಶನಿಕರಾಗಿದ್ದರು. ಈ ಒಂದು ಏನಿವತ್ತು ಜಗತ್ತು ಅಂತ ಇದೆ, ನಾವೆಲ್ಲರೂ ಆ ಜಗತ್ತನ್ನು ಸೃಷ್ಟಿ ಮಾಡಿದಂಥವರು ಇತಿಹಾಸದಲ್ಲಿ ಒಮ್ಮೆ ಬ್ರಹ್ಮನ ಹೆಸರು ಹೇಳಿದರೆ ಇನ್ನೊಮ್ಮೆ ಬ್ರಹ್ಮನ ಸ್ವರೂಪಿನೇ ಆಗಿರ್ತಕ್ಕಂಥ ಶ್ರೀ ವಿರಾಟ ವಿಶ್ವಕರ್ಮರು ಈ ಒಂದು ಜಗತ್ತನ್ನು ಸೃಷ್ಟಿಯನ್ನು ಮಾಡಿದ್ರು ಅಂತ ಹೇಳಿದರೆ ಅಂಥವರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ, ವಿಶ್ವಕರ್ಮ ಜಯಂತಿಯನ್ನು ಕೇವಲ ವಿಶ್ವಕರ್ಮ ಸಮುದಾಯದವರು ಮಾತ್ರ ಆಚರಿಸುವುದಲ್ಲ, ಬದಲಾಗಿ ಎಲ್ಲ ಸಮುದಾಯದವರು ಒಗ್ಗೂಡಿ ಈ ಜಯಂತಿಯನ್ನು ಆಚರಿಸಬೇಕು ಎಂದು ತಿಳಿಸಿದರು. ವಿಶ್ವಕರ್ಮ ಜಯಂತಿನ ಬರೀ ಈ ಸಮುದಾಯ ಅಲ್ಲ, ಎಲ್ಲ ಜನ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡಬೇಕಾಗಿರುವಂತಹ ಒಂದು ಹಬ್ಬ ಇದು. ಯಾಕಂದರೆ ನಮ್ಮಲ್ಲಿ ಬೇರೆ ಎಲ್ಲ ನಾವು ಏನು ಮಾಡ್ತೀವಿ ಕೆಲಸಗಳು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅಥವಾ ಈ ಎಲ್ಲ ಕೆಲಸಗಳು ಏನಿದೆ ಅದು ಬದುಕೋದಿಕ್ಕೆ. ಬದುಕು ಅಂದರೆ ಅವಾಗ ಮಾಡಿ ಅವಾಗ ಸುಮ್ಮನೆ ಪ್ರಾಣಿಗಳು ಬದುಕ್ತವೆ, ಅದು ಮಾಡೋದು ಬದುಕೋಕೆ ಇರುವ ಅದು ಬೇರೆ ವೃತ್ತಿಗಳಾಗ್ತದೆ. ಆದರೆ ಈ ವಿಶ್ವಕರ್ಮ ಎಲ್ಲಿ ಬರ್ತದೆ ಅಂದರೆ ಕಲೆ, ಎಲ್ಲಿ ಈ ಒಂದು ಫ್ಯಾಷನ್ ಅಂತ ನಾವೇನಂತೀವಿ, ಆ ಒಂದು ಚೈತನ್ಯ ಅಂತ ಏನಿದೆ ಅಲ್ಲಿ ಬರೋದು ವಿಶ್ವಕರ್ಮನ ಕೆಲಸ. ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ, ಎಲ್ಲರಿಗೂ ವಿಶ್ವಕರ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ, ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದರೆ ವಿಶ್ವಕರ್ಮರು ಈ ಸೃಷ್ಟಿಗೆ ಅಲಂಕಾರವನ್ನು ನೀಡಿದವರು ಎಂದು ಹೇಳಿದರು. ದಿನಾಚರಣೆಯ ಶುಭಾಶಯನ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ
ಇಷ್ಟಪಡ್ತೇನೆ. ವಿಶ್ವಕರ್ಮರು ಬ್ರಹ್ಮನು ಸೃಷ್ಟಿಸಿದರೆ ವಿಶ್ವಕರ್ಮರು ಬ್ರಹ್ಮಾಂಡಕ್ಕೆ ಒಂದು ಅಲಂಕಾರನ ಕೊಡ್ತಾ ಬಂದ್ರಂತೆ. ಆ ಅಲಂಕಾರನೇ ವಿಶ್ವಕರ್ಮರನ್ನ ಗುರುತಿಸ್ತಾ ಹೋಯ್ತಂತೆ. ಇವತ್ತು ನಾವು ಒಂದು ಸಣ್ಣ ಸಣ್ಣ ಒಡವೆಗಳನ್ನ ಹಾಕೊಂಡು ಎಲ್ಲಿ ಮಾಡಿಸಿದ್ವಿ, ಇಂಥ ಆಚಾರ ಹತ್ರ ಮಾಡಿಸಿದ್ವಿ, ಇಂಥ ವಿಶ್ವಕರ್ಮ ಆಚಾರದ ಹತ್ರ ಹೋಗಿ ಒಳ್ಳೆ ಚಿನ್ನ ಒಡವೆ ಓಲೆಗಳು ಒಳ್ಳೆ ಚಂದ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಜಾತಿ ಧರ್ಮಗಳನ್ನ ನಾವು ನೋಡಬಾರ್ದು, ಎಲ್ಲ ನಮ್ಮೂರವ್ರೆ. ಅವರಿಗೆ ನಾಗರಿಕ ಸವಲತ್ತುಗಳು ಏನಿದೆಯೋ ಅದನ್ನ ನೀವು ನಿಸ್ವಾರ್ಥವಾಗಿ ಕೊಡಬೇಕು. ಕರೆದು ಕೂರಿಸಿ ಅವರಲ್ಲಿ ಏನಾಗಿದೆ, ಏನು ನೋವು ಹೊತ್ಕೊಂಡು ಬಂದಿದ್ದಾರೆ ನಿಮ್ಮ ಹತ್ರ ಅಂತ ಕೇಳಿ ಅವರಿಗೆ ಸಮಾಧಾನಿಸಿ ನಿಮ್ಮ ಕೈಯಲ್ಲಾಗಿರ್ತಕ್ಕಂಥ ಸೇವೆನ ನೀವು ಅವ್ರಿಗೆ ತಲುಪಿಸಿ ಅಂತಕ್ಕಂಥದ್ದು ಕಿವಿ ಮಾತನ್ನ ನಮ್ಮ ರವಿ ಅಣ್ಣ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಸಹ ಅದೇ ರೀತಿ ನಡ್ಕೊತಾ ಇದ್ದೀವಿ. ತಾವುಗಳು ಯಾವುದೇ ಕೆಲಸ ಇರ್ಬೋದು, ನಮ್ಮ ನಗರಸಭಾ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನಿಸ್ಸಂಕೋಚವಾಗಿ ಬನ್ನಿ, ನಮ್ಮ ಹತ್ರ ಕೇಳಿ, ನಮ್ಮ ಕೈಯಲ್ಲಾಗಿದ್ದಂಥ ಸಹಾಯನ ನಾವು ಮಾಡಲಿಕ್ಕೆ ಯಾವತ್ತೂ ಸಿಗ್ತಿದ್ದೀವಿ. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಭಾಸ್ಕರ್ ಆಚಾರ್ಯ, ಉಮಾಶಂಕರ್, ದಿವಾಕರ್, ಉಮೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.